ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಕುತೂಹಲದಿಂದ ಕಾಯ್ತಿರೋ ಮ್ಯಾಥ್ಸ್ ಆನ್ಸರ್ ಪೇಪರ್ ಬಿಡ್ತಾಯಿದ್ದೀನಿ ನೋಡಿ. ಇವಾಗ ಈ ಪ್ರಿಪ್ರೇಟ್ರಿ ಇವತ್ತೇನು ನಡೆದಿದೆ ಅದರೆಲ್ಲ ಆನ್ಸರ್ನ ನಾನು ಬರೆದಿದ್ದೀನಿ ನೋಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಇಂಗ್ಲೀಷ್ ಕೇಳ್ತಾ ಇದ್ದೀರಾ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪಾಸಿಂಗ್ ಪ್ಯಾಕೇಜ್ ಕೇಳ್ತಾ ಇದ್ದೀರಾ. ಆದಷ್ಟು ಬೇಗ ಬಿಡ್ತೀನಿ. ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಕ್ವಶನ್ನು, ಎ ಮತ್ತು ಬಿಗಳು ಎರಡು ಸಹ ಅವಿಭಾಜ್ಯಗಳಾದಾಗ ಅವುಗಳ ಲಾಸ ಕೇಳಿದರೆ ನೋಡ್ಕೊಳ್ಳಿ. ಆಪ್ಷನ್ ಎ. ನಿಮಗೆ ಇನ್ನೊಂದು ಖುಷಿ ವಿಚಾರ ಏನಂದರೆ, ನಿನ್ನೆ ನಾನು ಬಿಟ್ಟಿರೋ ಕ್ವಶನ್ಸೇ ಬಂದಿದೆ. ನಾನು ನಿಮ್ಗೆ ಹೇಳಿದ್ದೆ ಪಾಸಿಂಗ್ ಪ್ಯಾಕೇಜು, ಆ ಪಾಸಿಂಗ್ ಪ್ಯಾಕೇಜಲ್ಲಿರೋ ಕ್ವಶನ್ಸೇ ಬಂದಿದೆ. ಎಲ್ಲರಿಗೂ ಖುಷಿಯಾಗಿದೆ ಅನ್ಕೋತೀನಿ, ಎಲ್ಲರೂ ಚೆನ್ನಾಗಿ ಬರ್ದಿದ್ದೀರಾ ಅನ್ಕೋತೀನಿ. ನೆಕ್ಸ್ಟ್ ನೋಡಿ, ಎರಡನೇ ಕ್ವಶನ್ಗೆ, ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಆ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು. ಇದು ಆಪ್ಷನ್ ಸಿ, ಸಮಾಂತರ ರೇಖೆಗಳು. ಕರೆಕ್ಟಾಗಿ ಬರ್ದಿದ್ದೀರಾ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್ಗೆ ಆನ್ಸರು ಆಪ್ಷನ್ ಬಿ, 4. ನೆಕ್ಸ್ಟ್ ನೋಡಿ, ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ ಮಧ್ಯಾಂಕ. ನೋಡಿ, ಈ ಕ್ವಶನ್ಗೆ ಆನ್ಸರು ಬಿ, ಆಪ್ಷನ್ ಬಿ. ನಾನಿಲ್ಲಿ ಪೆನ್ಸಿಲಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ. ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಬಿ, ಆಪ್ಷನ್ ಬಿ ಆನ್ಸರ್ ಫೋರ್ತ್ ಒನ್ಗೆ. ನೆಕ್ಸ್ಟ್ ನೋಡೋಣ, ಫಿಫ್ತ್ ಒನ್, ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆಯಾಗಿರಬಹುದು ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ, 1ನೇ 5. ನೋಡಿದ್ರಾ, 5ನೇ 1, 1/5. ನೆಕ್ಸ್ಟ್ ನೋಡಿ, ಸಿಕ್ಸ್ತ್ ಒನ್ಗೆ ಆನ್ಸರು ಸೈನ್ ಥೀಟಾ 30 ಡಿಗ್ರಿ ಪ್ಲಸ್ ಕಾಸ್ ಥೀಟಾ 60 ಡಿಗ್ರಿಯ ಬೆಲೆಯು. ನೋಡಿ, ಆಪ್ಷನ್ ಸಿ 1. ನೆಕ್ಸ್ಟ್ ನೋಡಿ, 7ನೇದು, ಅಂಚಿನ ಉದ್ದ 6 ಸೆಂಟಿಮೀಟರ್ ಇರುವ ಚೌಕಘನದ ಘನಫಲವು. ನೋಡಿ, ಆಪ್ಷನ್ ಎ 216 ಸೆಂಟಿಮೀಟರ್ ಕ್ಯೂಬ್. ನೆಕ್ಸ್ಟ್ ನೋಡಿ, ಮೊದಲ n ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಿಂದ ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಳೆದಾಗ ದೊರೆಯುವ ವ್ಯತ್ಯಾಸವು ಅಂತ ಕೇಳಿದ್ದಾರೆ. ಆಪ್ಷನ್ ಡಿ ಇದಕ್ಕೆ ಆನ್ಸರ್ ಎನ್. ನೆಕ್ಸ್ಟ್ ನೋಡಿ, ಒಂದು ವಾಕ್ಯದಲ್ಲಿ 1 ಮಾರ್ಕ್ ಕ್ವಶನ್ಸ್ ಇದೆಲ್ಲ ನೋಡ್ಕೊಳ್ಳಿ. ಇದಕ್ಕೆ ಆನ್ಸರು, ಕೊಟ್ಟಿರುವ ನಕ್ಷೆಯಿಂದ y p(x) ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯನ್ನು ಬರೆಯಿರಿ. ನೋಡಿ, ಇದು x ಅಕ್ಷ, ಇದ್ರ ಮೇಲೆ ಎಷ್ಟು ಸಾರಿ ಇದು ಹಾದು ಹೋಗಿದೆ. ಇದು 1 ಟೈಮು, ಇದು 2 ಟೈಮು, ಇದು 3 ಟೈಮು. ನೋಡಿ, ಆವಾಗ ನೀವು ಶೂನ್ಯತೆಗಳು ಅಂತ ಬರೆದ್ಬಿಟ್ಟು p(x) 3 ಅಂತ ಬರೆದ್ರೆ ಆಯಿತು. ನೋಡಿ, 9th ಒನ್ಗೆ ಆನ್ಸರ್ ತುಂಬ ಈಸಿ ಇತ್ತು, ಬರ್ದಿದ್ದೀರಾ ಅನಿಸುತ್ತೆ ಎಲ್ಲರೂ. ಮೂಲ ಬಿಂದುವಿನಿಂದ ಪಿ, ಎ ಮತ್ತು ಬಿ ಬಿಂದುವಿಗೆ ಇರುವ ದೂರವನ್ನು ಬರೆಯಿರಿ. ನೋಡಿ, ಇದಕ್ಕೆ ಆನ್ಸರು ಇಲ್ಲಿ ಬರ್ದಿದ್ದೀನಿ ನೋಡ್ಕೊಳ್ಳಿ. ನೋಡಿ, ಆನ್ಸರು ವರ್ಗಮೂಲ a² ಪ್ಲಸ್ b². ನಾನಲ್ಲಿ ಕರೆಕ್ಟಾಗಿ ಬರ್ದಿದ್ದೀನಿ ನೋಡಿ, ಇಲ್ಲಿ ಜಾಗ ಇಲ್ಲ ನೋಡ್ಕೊಳ್ಳಿ ಅಲ್ಲಿ. ನೆಕ್ಸ್ಟು, ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯ ಎ ಬಿ ಬಾಹುವಿಗೆ ಅನುರೂಪವಾದ ತ್ರಿಭುಜ ಪಿ ಕ್ಯೂ ಆರ್ನ ಬಾಹುವನ್ನು ಬರೆಯಿರಿ. ನೋಡಿ, ಇದಕ್ಕೆ ಆನ್ಸರು ಪಿ ಮತ್ತು ಆರ್. ಪಿ ಆರ್ ಎಲ್ಲಿದೆ? ಇಲ್ಲಿದೆ ನೋಡ್ಕೊಳ್ಳಿ. ಎ ಬಿ ಎಲ್ಲಿದೆ? ಇಲ್ಲಿದೆ. ನೋಡಿದ್ರಾ? ಇಲ್ಲಿ ನೀವು ಈ ಡಿಗ್ರಿಗಳನ್ನ ನೋಡಿದ್ರೆ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಆನ್ಸರ್. ನಾನೇನು ಇವಾಗ ಅದನ್ನು ವಿವರಿಸಲ್ಲ ನೋಡಿ. ನೆಕ್ಸ್ಟ್ ನೋಡಿ, 12th ಕ್ವಶನ್ಗೆ
ತ್ರಿಜ್ಯ r ಮಾನ ಇರುವ ಒಂದು ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಸೂತ್ರ ಎಲ್ಲರೂ ಕಲ್ತಿರ್ತೀರಾ. 4/3 πr ಕ್ಯೂಬ್. ಇಷ್ಟೇ ಆನ್ಸರ್ ನಿಮ್ಮದು. ನೋಡಿ ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ನೋಡಿ 13th ಒನ್. 2x + 3y - 9 ಮತ್ತು 9 0 ಮತ್ತು 4x + 6y - 18 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ? ನೀವು ಅನಂತ ಪರಿಹಾರ ಅಥವಾ ಅನನ್ಯ ಪರಿಹಾರ ಅಂತ ಬರೆದ್ರೆ ಸೇಮ್ ಆನ್ಸರೇ ಅದು. ನೋಡಿ 2 ಇರುತ್ತೆ ಇದಕ್ಕೆ. ನೀವು ಅದನ್ನಾದರೂ ಅನ್ಬೋದು, ಇದನ್ನಾದರೂ ಅನ್ಬೋದು. ಇದೆರಡರಲ್ಲಿ ಯಾವುದಾದ್ರೂ ಒಂದು ಬರೆದಿದ್ರೆ 1 ಮಾರ್ಕ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ನೋಡಿ 2x² = 3x - 5. ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ. ಆದರ್ಶ ರೂಪ ಅಂದರೆ ಗೊತ್ತು ನಿಮಗೆ. ax² ನೋಡಿ ಒಂದು ಸಾರಿ ಬರಿತೀನಿ. ಆದರ್ಶ ರೂಪ ನೋಡ್ಕೊಳ್ಳಿ. ax² + bx + c ಇದು ಆದರ್ಶ ರೂಪ. ಈ ಥರ ಟೈಪಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಸೊ ನಾನಿಲ್ಲಿ ಬರೆದಿದ್ದೀನಿ ನೋಡ್ಕೊಳ್ಳಿ. 2x² - 3x + 5 = 0. ಇಷ್ಟೇ ಆನ್ಸರ್. ಅದಕ್ಕೆ ಆದರ್ಶ ರೂಪದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ನೆಕ್ಸ್ಟು, ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ 13 ಮತ್ತು ಎರಡನೇ ಪದ 8 ಆದರೆ ಶ್ರೇಣಿಯ ಮೊದಲನೇ ಪದವನ್ನು ಕಂಡುಹಿಡಿಯಿರಿ. ನೀವು ಇದಕ್ಕೆ ಈಸಿ ಟ್ರಿಕ್ ಏನಂದರೆ, ನಿಮಗೆ ಫಸ್ಟ್ ನೀವು ಹೆಂಗೆ ಮಾಡ್ತೀರಾ, a2 - a1 ಮಾಡ್ತೀರಾ. ಆವಾಗ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಎಷ್ಟಿದೆ ಅಂತ. ಡಿಫ್ರೆನ್ಸ್ ಗೊತ್ತಾದ ಮೇಲೆ ಅದ್ರ ಹಿಂದಿನ ಪದ ನೋಡ್ಕೊಂಡು ಹೋದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಇವಾಗ ನಾನು ಮಾಡ್ತೀನಿ. a3 ಕೊಟ್ಟಿದ್ದಾರಲ್ಲಿ. a3 ಅಂದರೆ ಮೂರನೇ ಪದ, ಓಕೆನಾ. a3 - a2 ಅಂದರೆ a2 - a1 ಮಾಡಿದರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನಾವು ಅದಕ್ಕೆ ಅಲ್ಲಿ a1 ಕೊಟ್ಟಿಲ್ಲ, a3 - a2 ಮಾಡೋಣ. ಇವಾಗ a3 ಎಷ್ಟಿದೆ, 13 ಇದೆ. ನೆಕ್ಸ್ಟು ಮೈನಸ್ a2 ಎಷ್ಟಿದೆ, 8 ಇದೆ. ಇದರಲ್ಲಿ ಮೈನಸ್ ಮಾಡಿದರೆ 5 ಬರುತ್ತೆ. ನೋಡಿ ಇವಾಗ 5 ಬಂದರೆ ನೀವಿವಾಗ a2 - a1 ಹಾಕ್ಕೊಂಡು ನೆಕ್ಸ್ಟು a2 ಜಾಗದಲ್ಲಿ 8 ಹಾಕ್ಕೊಂಡು ಮೈನಸ್ ಹಾಕಿ a1 ಜಾಗಕ್ಕೆ ನಿಮಗೆ ಗೊತ್ತಾಗುತ್ತೆ 5 ಮೈನಸ್ ಮಾಡಬೇಕು ಅಂತ. ನೋಡಿ ಡಿಫ್ರೆನ್ಸ್ ಇರೋದನ್ನು ನಾನು ಹಾಕ್ತಾಯಿದ್ದೀನಿ. ಸಾರಿ, ಇದು ಡಿಫ್ರೆನ್ಸ್ ಇರೋದು, ಓಕೆನಾ. ಇದಕ್ಕೆ ಆನ್ಸರ್ ಬಂದುಬಿಟ್ಟು 3 ಬರುತ್ತೆ. ನೋಡಿ 8ಅಲ್ಲಿ 5 ಮೈನಸ್ ಮಾಡಿದರೆ 3 ಬರುತ್ತೆ. ನೆಕ್ಸ್ಟ್ ನೋಡೋಣ. ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಎಕ್ಸ್ ಬೆಲೆ ಬಂದುಬಿಟ್ಟು x = 10 ಸೆಂಟಿಮೀಟರ್ ಇದೆ, ಓಕೆನಾ. ಬರೆದಿದ್ದೀರಾ ಅನ್ಕೋತೀನಿ ಎಲ್ಲರೂ. ನೆಕ್ಸ್ಟ್ ನೋಡಿ ಇದು ನಿನ್ನೆ ನಾನು ಕೊಟ್ಟಿದ್ದೆ ಈ ಕ್ವಶನನ್ನೇ ಕೊಟ್ಟಿದ್ದೆ ನಾನು. ಅಭಾಗಲಬ್ಧ ಸಂಖ್ಯೆ 2 ಮಾರ್ಕು ಅಥವಾ 3 ಮಾರ್ಕ್ ಕೊಡ್ತಾರೆ ಅಂತ ಹೇಳಿದ್ದೆ. ಇದನ್ನೇ ಕೊಟ್ಟಿದ್ದಾರೆ ಪೇಪರಲ್ಲಿ. ನಿನ್ನೆ ನೋಡಿದವರಂತೂ ಬರೆದಿರ್ತೀರಾ, ಪಕ್ಕಾ ಬರೆದಿರ್ತೀರಾ, ಚೆನ್ನಾಗಿ ಮಾರ್ಕ್ಸ್ ತೆಗೆದಿರ್ತೀರಾ. ಯಾರ್ಯಾರು ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೀರಾ ಕಮೆಂಟ್ ಹಾಕಿ ನನಗೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇದು ಕೂಡ ಕೊಟ್ಟಿದ್ದೀನಿ ನಿಮಗೆ, ವರ್ಜಿಸುವ ವಿಧಾನ. ಅಷ್ಟೇ ಸಂಖ್ಯೆಗಳು ಚೇಂಜ್ ಆಗುತ್ತೆ ಅಂತ ಹೇಳಿದ್ದೆ, ನೀವಿಲ್ಲಿ ನೋಡ್ಕೋಬೋದು. 18th ಒನ್. ನೆಕ್ಸ್ಟ್ 19. ನಾನು ಸಮಾಂತರ ಶ್ರೇಣಿ 2 ಸೂತ್ರನ ಕೊಟ್ಟಿದ್ದೆ, ಮೊತ್ತದ್ದು ಆಮೇಲೆ ಪದನ ಕಂಡುಹಿಡಿಯೋದು. ಇಲ್ಲಿ SN ಸೂತ್ರ ಹಾಕ್ಬೇಕು ನೀವು, ಯಾಕಂದರೆ ಅಲ್ಲಿ ಅವರು ಮೊತ್ತ ಕೇಳಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಮೊತ್ತ ಅಂತ ಕೊಟ್ಟಿದ್ದಾರೆ, 10 ಪದಗಳ ಮೊತ್ತ. ನೀವು ಅದಕ್ಕೆ SN ಸೂತ್ರ ಹಾಕಿ ಬರೀಬೇಕು. ಬರೆದಿದ್ದೀರಾ ಅನಿಸುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ವರ್ಗ ಸಮೀಕರಣದ ಮೂಲ ಇದು ಕೂಡ ಕೊಟ್ಟಿದ್ದೀನಿ ನಾನು. ಆಮೇಲೆ ಕೆಳಗಡೆ ಶೋಧಕ ನಾನು ಹೇಳಿದ್ದೆ ನಿಮಗೆ, ಶೋಧಕ ಈಸಿ, ಶೋಧಕನೇ ನಿಮಗೆ ಒತ್ತಿ ಹೇಳಿದ್ದೆ. ಸೊ b² - 4ac ನೋಡಿ ಇಷ್ಟೇ ಅದಕ್ಕೆ ಆನ್ಸರು. ಇದು ಸೂತ್ರ ಹಾಕ್ಬಿಟ್ಟು ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಲೆಕ್ಕನ ನಿನ್ನೆ ಪಾಸಿಂಗ್ ಪ್ಯಾಕೇಜ್ ಮಾಡಬೇಕಾದ್ರೆ. ನೋಡಿದವರೆಲ್ಲ ಬರೆದಿರ್ತೀರ, ಯಾರ್ಯಾರು ನೋಡಿಲ್ಲ ನೆಕ್ಸ್ಟ್ ಇವಾಗ ನಾನು ಇಂಗ್ಲೀಷ್ ಹಾಕ್ತೀನಿ, ಅದನ್ನು ನೋಡಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನೋಡಿ. ಆಮೇಲೆ ಇಲ್ಲಿ ಶೂನ್ಯತೆಗಳ ಮೊತ್ತ ನೋಡಿ. ಇದನ್ನು ನಾನು ಕೊಟ್ಟಿದ್ದೀನಿ, ಇದೇ ಲೆಕ್ಕ ಕೊಟ್ಟಿದ್ದೀನಿ, ಡಿಟ್ಟೋ ಇದೇ ಲೆಕ್ಕ ಕೊಟ್ಟಿದ್ದೀನಿ, ಸ್ವಲ್ಪನೂ ಚೇಂಜ್ ಇಲ್ಲ ಇದರಲ್ಲಿ. ನೀವು ನಿನ್ನೆ ಅದರ ಆನ್ಸರ್ ಬರ್ಕೊಂಡು ಇವತ್ತು ಹೋಗಿ ಬರೆದಿದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. 3 ಮಾರ್ಕ್ ಕ್ವಶನ್ನು ನೋಡಿ. ನೆಕ್ಸ್ಟ್, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಇದು ಕೂಡ ಕೊಟ್ಟಿದ್ದೆ. ನಾನು ನಿಮಗೆ ಆನ್ಸರ್ ಬರೆಯೋಕ್ಕೂ ಕೂಡ ಟೈಮ್ ಕೊಟ್ಟಿದ್ದೆ. ನಿನ್ನೆ ನಾನು ಪಾಸಿಂಗ್ ಪ್ಯಾಕೇಜಲ್ಲಿ ಏನು ಮಾಡಿದ್ದೀನೋ ಅದೇ ಬಂದಿದೆ, ನೋಡ್ಬೋದು ನೀವಿಲ್ಲಿ. ಬಾಹ್ಯ ಬಿಂದುವಿನಿಂದ ಇದು, ಆಮೇಲೆ ಇನ್ನೊಂದು ಕೊಟ್ಟಿದ್ದೆ, ಇದು ಬಂದಿದೆ ನೋಡಿ. ನೆಕ್ಸ್ಟ್ ನೋಡಿ, ಸರಾಸರಿ ಅಥವಾ ಬಹುಲಕ ನಾನು ಕೊಡ್ತಾರೆ ಅಂತ ಹೇಳಿದ್ದೆ, ಆಪ್ಷನಲ್ಲೇ ಕೊಡ್ತಾರಂತ ಕೂಡ ಹೇಳಿದ್ದೀನಿ ನಿಮಗೆ. ನಾನು ಅದರ ಸೂತ್ರನೂ ಕೊಟ್ಟಿದ್ದೀನಿ, ಆಮೇಲೆ ಆ ಲೆಕ್ಕಗಳನ್ನ ಹೆಂಗೆ ಮಾಡಬೇಕು ಅಥವಾ ಸಂಖ್ಯೆ ಚೇಂಜ್ ಆದರೆ ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ನಿನ್ನೆ ಹೇಳಿರೋದ್ರಲ್ಲಿ ಇದು ಕೂಡ ಬಂದಿದೆ. ಕಮೆಂಟ್ ಹಾಕಿ ಯಾರ್ಯಾರು ನೋಡಿ ನಮ್ಮ ವಿಡಿಯೋನ ನೋಡಿಬಿಟ್ಟು ಚೆನ್ನಾಗಿ ಬರ್ತಿದ್ದೀರಾ ಅನ್ನೋದನ್ನು. ನೆಕ್ಸ್ಟ್ ನೋಡಿ, ನಾವೆಲ್ಲ ಪಾಸಿಂಗ್ ಪ್ಯಾಕೇಜೇ ಹಾಕಿದ್ದು, ಅದರಲ್ಲಿರೋದೇ ಬಂದಿದೆ. ನೆಕ್ಸ್ಟು ಗ್ರಾಫು ನಕ್ಷೆಯ ವಿಧಾನದಿಂದ ನೋಡಿ. ಈಸಿ ಇರೋ ಗ್ರಾಫೇ ಕೊಟ್ಟಿದ್ದಾರೆ ಇಲ್ಲಿ. ನಿನ್ನೆ ಗ್ರಾಫ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ 2 ಪ್ರಮೇಯ ಬರುತ್ತೆ ಅಂತ ಹೇಳಿದೆ 4 ಮಾರ್ಕ್ಸ್ಗೆ. ಇಲ್ಲಿ ನೋಡಿ 2 ಪ್ರಮೇಯ ಇದೆ. ಒಂದು ತೇಲ್ಸು, ಇನ್ನೊಂದು 2 ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ ಅವುಗಳ ಸಮರೂಪ ಕೋನಗಳು ಸಮನಾಗಿರುತ್ತವೆ ಮತ್ತು ಅದರಿಂದಾಗಿ ಆ 2 ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ. ಇದನ್ನು ಕೂಡ ನಿನ್ನೆ ಹೇಳಿದೆ 4 ಮಾರ್ಕ್ಸಿಗೆ ಬರುತ್ತೆ ಅಂತ ನೋಡಿ. ನಾನು ಹೇಳಿರೋದು ಆಲ್ಮೋಸ್ಟ್ ಆಲ್ 90% ಬಂದಿದೆ. ಎಲ್ಲರೂ ನಾನು ಹೇಳಿರೋದನ್ನು ಕೊಟ್ಟಿರೋದನ್ನು ಬರೆದಿದ್ರೆ ಪಕ್ಕಾ ಪಾಸ್ ಆಗ್ತೀರಾ. ಯಾವುದೇ ಒಂದು ಟೆನ್ಷನ್ ಬೇಡ ನಿಮಗೆ, ನೋಡ್ಕೊಳ್ಳಿ ಇಷ್ಟೇ. ಸೊ ನಾನಿವಾಗ ನೆಕ್ಸ್ಟು ಇಂಗ್ಲೀಷ್ ಯಾವುದು ಒಂದು ಪಾಸಿಂಗ್ ಪ್ಯಾಕೇಜ್ ಬೇಕು, ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಮಾಡ್ತೀನಿ. ಫಸ್ಟು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ. ನಾವು ಏನಾದರೂ ಹೊಸ ವೀಡಿಯೋ ಬಿಟ್ಟರೆ ಅಥವಾ ನಿನ್ನೆ ಮಾಡಿರೋ ಥರ ನಿಮಗೆ ಹೆಲ್ಪ್ಫುಲ್ ಆಗೋ ಪಾಸಿಂಗ್ ಪ್ಯಾಕೇಜ್ ಎಲ್ಲ ಬಿಡ್ತಾ ಇರ್ತೀವಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.